ವೆಲ್ಕಮ್ ಬ್ಯಾಕ್. ಇನ್ನು ಹಲವಾರು ವಿಚಾರಗಳ ಬಗ್ಗೆ ನೋಡಿದ್ವಿ. ಆದರೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ ನೋಡೋಣ. ಸಂಪುಟ ವಿಸ್ತರಣೆ, ಶಾಸಕರಿಂದ ಶೀಘ್ರ ವರಿಷ್ಠರ ಭೇಟಿ. ಈಗಾಗಲೇ ಬಹಳ ದಿನಗಳಿಂದ, ಬಹಳ ತಿಂಗಳುಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ ಸಂಪುಟ ವಿಸ್ತರಣೆಯೋ, ಸಂಪುಟ ಪುನಾರಚನೆಯೋ ಎನ್ನುವಂತಹ ಗೊಂದಲಗಳು ಬಹಳಷ್ಟಿತ್ತು. ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಬಜೆಟ್ ಅಧಿವೇಶನ ಮುಗಿದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ 20ಕ್ಕೂ ಹೆಚ್ಚು ಶಾಸಕರಿಂದ ತೀರ್ಮಾನ ಮಾಡಲಾಗಿದೆ. ಇದು ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸುತ್ತೆ. ಪ್ರಸಕ್ತ ಬಜೆಟ್ ಅಧಿವೇಶನ ಮುಗಿದ ಬಳಿಕ ರಾಜ್ಯ ಸಚಿವ ಸಂಪುಟ ಪುನರಚನೆಗೆ ಒತ್ತಾಯಿಸುವ ಸಂಬಂಧ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ಕಾಂಗ್ರೆಸ್ನ ಹಿರಿಯ ಶಾಸಕರೇ ಇಲ್ಲಿ ನಿರ್ಧರಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಔತಣಕೂಟ ನಡೆಸಿದ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಇನ್ನು ಸಹಜವಾಗಿ ಈ ಔತಣಕೂಟಗಳೆಲ್ಲ ನಡೆದಾಗ ಏನೆಲ್ಲ ಡಿಸ್ಕಷನ್ ಆಗಿರ್ಬೋದು ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳಿರುತ್ತಲ್ವಾ, ಆ ಪ್ರಶ್ನೆಗಳಿಗೆ ಈ ರೀತಿಯಾಗಲೂ ಉತ್ತರ ಕಂಡುಕೊಳ್ಬಹುದು. ನೋಡಿ, ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಔತಣಕೂಟ ನಡೆಸಿದ ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಈ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮೂಲಗಳಿಂದ ತಿಳಿದಿರೋದಿತ್ತು. ಅಲ್ಲದೆ ಹೈಕಮಾಂಡ್ ಭೇಟಿ ಮಾಡೋ ಮುನ್ನವೇ ಅಧಿವೇಶನದ ನಡುವೆಯೇ ಮಾರ್ಚ್ 16ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆಶಿ ಅವರಲ್ಲಿ ಸಚಿವ ಸಂಪುಟ ಪುನರಚನೆಗೆ ಒತ್ತಾಯಿಸೋದಕ್ಕೆ ಸಹ ಇದೇ ವೇಳೆ ಕಾಂಗ್ರೆಸ್ ಶಾಸಕರು ತೀರ್ಮಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಔತಣಕೂಟದಲ್ಲಿ ಹಿರಿಯ ಶಾಸಕರಾದ ಲಕ್ಷ್ಮಣ ಸವದಿ ಇದ್ರು, ಎನ್.ಎ. ಹ್ಯಾರಿಸ್, ಶಿವಲಿಂಗೇಗೌಡ, ನಾರಾಯಣಸ್ವಾಮಿ, ಶ್ರೀನಿವಾಸ್ ಮಾನೆ, ಎಚ್.ಸಿ. ಬಾಲಕೃಷ್ಣ, ಟಿ.ಬಿ. ಜಯಚಂದ್ರ, ಕದ್ಲೂರು ಉದಯ್, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರಿದ್ರು. ನೋಡಿ, ಈ ಶಾಸಕರು ಒಂದಷ್ಟು ಜನ ವಿದೇಶಿ ಪ್ರಯಾಣವನ್ನ ಮಾಡ್ಕೊಂಡ್ ಬಂದ್ರು. ಜೊತೆಗೆ ಔತಣಕೂಟದಲ್ಲಿ ಇವರ ಔತಣಕೂಟದಲ್ಲಿ ಯಾರಿರ್ತಾರೆ, ಅವರ ಔತಣಕೂಟದಲ್ಲಿ ಯಾರಿರ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾಯಕತ್ವ ಗೊಂದಲದಲ್ಲಾಗಿರ್ಬೋದು, ಸಂಪುಟ ಪುನಾರಚನೆಯ ಚರ್ಚೆಯಲ್ಲಾಗಿರ್ಬೋದು, ಶಾಸಕರೆಲ್ಲ ಯಾರ ಪರವಾಗಿ ಮೇಲುಗೈ ಸಾಧಿಸ್ತಾ ಇದ್ದಾರೆ, ಔತಣಕೂಟಗಳಲ್ಲಿ ಯಾರ್ಯಾರ ಕಡೆ ಹೋಗ್ತಾರೆ, ಎಲ್ಲ ಇದ್ರೆ ಒಂದಷ್ಟು ಶಾಸಕರು ತಟಸ್ಥ ನಿಲುವನ್ನು ತಗೊಳ್ತಾರೆ. ಇವ್ರ ಕಡೆನೂ ಗುರುತಿಸ್ಕೊಳ್ಳೋದು ಬೇಡ, ಅವ್ರ ಕಡೆನೂ ಗುರುತಿಸ್ಕೊಳ್ಳೋದು ಬೇಡ ಅಂತ. ಆದರೆ ಈ ಒಂದು ವಿಚಾರದಲ್ಲಿ, ಸಂಪುಟ ವಿಚಾರದಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿ ಈ ಶಾಸಕರು ಮುಂದಾಗಿರುವಂಥದ್ದು. ಇನ್ನು CLPಯಲ್ಲೂ ಕೂಡ ಜಟಾಪಟ್ಟಿ ಹೌದು, ಕೈ ಮಿಲಾಯಿಸಿಲ್ಲ ಸಚಿವದ್ವಯರು. ಸಭೆಯಲ್ಲಿ ಗಲಾಟೆ ಆಯಿತು ಅಂತ ಒಪ್ಕೊಂಡಿದ್ದಾರೆ ಶಾಸಕರಾದ ರಾಜೇಗೌಡ, ನಾರಾಯಣಸ್ವಾಮಿ. ಒಂದಷ್ಟು ಜನ ಆ ಥರದ್ದೇನಿಲ್ಲ ಅಂತ ಹೇಳ್ತಾರೆ. ಆದರೆ ಏನು ನಡೆದಿದೆ ಅನ್ನುವಂಥ ಮೂಲಗಳಿಂದ ಕೂಡ ಮಾಹಿತಿ ಸಿಕ್ಕಿರೋದು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮೊನ್ನೆ ನಡೀತಲ್ಲ ಒಂದು ಖಾಸಗಿ ಹೋಟೆಲ್ನಲ್ಲಿ, ಅಲ್ಲಿ ಕಂದಾಯ ಇಲಾಖೆ ಸಚಿವರು ಮತ್ತು ಅಧಿಕಾರಿಗಳ ಕಾರ್ಯವೈಖರಿ ಬಗ್ಗೆ ತಮ್ಮ ನಡುವೆ ನಡೆದಂಥ ಪರ ವಿರೋಧದ ವಾಗ್ವಾದ ಜಟಾಪಟಿಯನ್ನು ಒಪ್ಕೊಂಡಿರುವಂತಹ ಶೃಂಗೇರಿ ಶಾಸಕ ರಾಜೇಗೌಡ ಮತ್ತು ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಪರಿಸ್ಥಿತಿ ಕೈ ಮಿಲಾಯಿಸೋ ಹಂತಕ್ಕೇನು ಹೋಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಲ್ಲಿಗೆ ಜಗಳ ಆಗಿದೆ, ಜಟಾಪಟಿ ನಡೆದಿದೆ ಅನ್ನೋದಂತೂ ಮಿನಿಮಮ್ ಸತ್ಯ. ಇನ್ನು ವಿಧಾನಸೌಧದಲ್ಲಿ ಗುರುವಾರ ಪ್ರತ್ಯೇಕವಾಗಿ ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿ ಅವರು ಮಾತನಾಡಿದರು. ರಾಜೇಗೌಡ ಮಾತನಾಡಿ, ಶಾಸಕಾಂಗ ಸಭೆಯಲ್ಲಿ ಶಾಸಕರು ಅವರವರ ಅಭಿಪ್ರಾಯ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು. ಆಗ ಇಲ್ಲಿ ನಾರಾಯಣಸ್ವಾಮಿ ಅವರು ಕಂದಾಯ ಇಲಾಖೆಯಲ್ಲಿ ಅವರಿಗೆ ಆಗ್ತಾ ಇರುವ ಅನಾನುಕೂಲಗಳನ್ನು ಹೇಳ್ಕೊಡ್ರು. ಆಗ ನಾನು ಕಂದಾಯ ಇಲಾಖೆಯಲ್ಲಿ ಆಗ್ತಾ ಇದ್ದ ಒಳ್ಳೆಯ ಕೆಲಸಗಳನ್ನು ಹೇಳಿದೆ. ಇದರಿಂದ ನಮ್ಮ ನಡುವೆ ಸ್ವಲ್ಪ ಮಾತುಕತೆ ಆಗಿದ್ದು ನಿಜ, ಆದರೆ ತೀರಾ ಕೈ ಮಿಲಾಯಿಸೋ ಹಂತಕ್ಕೇನು ತಲುಪಿಲ್ಲ. ಜಗಳಗಳಾಗಿದೆ, ಆದರೂ ನಾವಿಬ್ಬರು ಆತ್ಮೀಯ ಸ್ನೇಹಿತರು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಈ ಜಗಳಗಳಾದ್ಮೇಲೆ ಏನೆಲ್ಲ ಮ್ಯಾನೇಜ್ ಮಾಡಬೇಕು ಅದಗಳಾಗಿದೆ. ಇನ್ನು ರಾಜೇಗೌಡ ವಿರುದ್ಧ CMಗೆ ದೂರನ್ನು ಕೂಡ ಕೊಡಲಾಗಿದೆ. ನಾರಾಯಣಸ್ವಾಮಿ ಮಾತನಾಡಿ, ಶಾಸಕ ರಾಜೇಗೌಡ ದಲಿತ ವಿರೋಧಿ, ಕಂದಾಯ ಇಲಾಖೆಯಲ್ಲಿ ಅಧಿಕಾರಿ ರಾಜೇಂದ್ರ ಕಠಾರಿಯಾ ಅವರು ಕೈಗೊಳ್ತಾ ಇರುವಂತಹ ಏಕಪಕ್ಷೀಯ ನಿರ್ಧಾರಗಳಿಂದ ಸಾರ್ವಜನಿಕರಿಗೆ ಆಸ್ತಿ ನೋಂದಣಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಈಗಾಗಲೇ ಬಹಳಷ್ಟು ವಿಚಾರಗಳಿಗೆ ಪಾಪ ಅಲಿಬೇಕಾದಂಥ ಪರಿಸ್ಥಿತಿ ಇದೆ ಸಾರ್ವಜನಿಕರಿಗೆ. ಈ ರೀತಿಯಾದಂಥ ನಿರ್ಧಾರ ಮತ್ತಷ್ಟು ಜನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಕಡೆ ವಾದ. ಇದನ್ನು CM ಅವರ ಗಮನಕ್ಕೆ ತರುವಂತಹ ಪ್ರಯತ್ನದ ನಡುವೆ ರಾಜೇಗೌಡ ನನ್ನ ಹಕ್ಕು ಮೊಟಕು ಮಾಡಿದ್ರು. ಅದಕ್ಕೆ ಬೇಸರಗೊಂಡು ಸಭೆಯಿಂದ ನಾನು ಹೊರಬಂದೆ. ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ CMರನ್ನ ಭೇಟಿ ಮಾಡಿ ಮನವಿಯನ್ನ ಕೊಡ್ತೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆ ಇರುವಂತಹ ಒಳಗಿನ ವಿಚಾರವನ್ನ ತೇಪೆ ಹಚ್ಚುವಂತ ಕೆಲಸ ನಡೆದಿದ್ದಂತೂ ಸತ್ಯ. ಆದರೆ ನನ್ನ ಒಂದು ಆಕ್ಷೇಪಣೆಯಲ್ಲಿ ಒಂದು ಅರ್ಥ ಇತ್ತು ಅನ್ನುವಂಥ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ.